ಮತ್ತೊಂದು ಕಡೆ ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿಗೆ ಅಧಿಕೃತವಾಗಿ ಪತ್ರ ರವಾನೆ ಆಗಿದೆ. ನಿನ್ನೆ ಸೋಷಿಯಲ್ ಮೀಡಿಯಾಗಳಿಗೆ ಹಾಗೆ ಸುದ್ದಿ ಮಾಧ್ಯಮಗಳಿಗೆ ಪತ್ರವನ್ನ ಬಿಡುಗಡೆಗೊಳಿಸಿದ್ರು ಸಿದ್ದರಾಮಯ್ಯನವರ ಪತ್ನಿ. ಆದರೆ ಹೀಗೆ ಸಾಮಾಜಿಕ ಜಾಲತಾಣ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿ ಆಧಾರದ ಮೇಲೆ ಮೂಡಾ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅಧಿಕೃತವಾದ ಪತ್ರ ಮೂಡಾ ಕೈ ಸೇರಬೇಕಾಗತ್ತೆ. ಹೀಗಾಗಿ ತಾಯಿ ಪರವಾಗಿ ಪುತ್ರ ಯತೀಂದ್ರ ಅವರು ಪತ್ರವನ್ನು ತಲುಪಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಮುಂದಾಗಿ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮೂಡಾ ಆಯುಕ್ತ ರಘುನಂದನ್ ಹೇಳಿಕೆ ನೀಡಿದ್ದಾರೆ. ಕರೆಯ ರದ್ದು ಮಾಡೋದಕ್ಕೆ ಟೈಮ್ ಬಾಂಡ್ ಇಲ್ಲ. ಹಿರಿಯ ಅಧಿಕಾರಿಗಳ ಸಲಹೆ ತೀರ್ಮಾನ ಅದರ ಆಧಾರದ ಮೇಲೆ ಕ್ರಮ ಅಂದಿದ್ದಾರೆ. ಸಿಎಂ ಪತ್ನಿಯವರು 14 ಸೈಟ್ಗಳ ಪಡ್ಕೊಂಡಿದ್ರು. ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಸದ್ಯ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಮೂಡಾ ಆಯುಕ್ತರಾದಂತಹ ರಘುನಂದನ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಪತ್ರವರು ಕೊಟ್ಟರು ಸರ್? ಅದು ಯಾರು ತಂದು ಕೊಟ್ಟರು ಅಂತ ಸರ್? ಇವತ್ತು ಬೆಳಿಗ್ಗೆ ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಓಕೆ, ಅದರಲ್ಲಿ ಆ ಪತ್ರದಲ್ಲಿ ಬೇರೆ ರಿಸಲ್ಟ್ಸ್ ಏನಾದ್ರು ಇದೆ? ಒಂದು ಪತ್ರ ನಿನ್ನೆ ಮೀಡಿಯಲ್ಲಿ ಬಂದಿತ್ತಲ್ಲ, ಅದೇ ಪತ್ರ. ಓಕೆ, ಅದೇ ಪತ್ರ ಕೊಟ್ಟು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅದೆಲ್ಲ ಕ್ರಯನ ರದ್ದು ಮಾಡುವಂಥದ್ದು? ನಾನು ಈಗ ಏನೇನಿದೆ ಆ್ಯಕ್ಟ್ ಏನಿರುತ್ತೆ, ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಓಕೆ, ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಈ ಪ್ರೊಸೀಜರ್ ಮುಗಿಯೋದಕ್ಕೆ? ಟೈಮ್ ಲೈನ್ ಏನಿಲ್ಲ ಅದಕ್ಕೆ. ಎನಿ ಟೈಮ್ ಅದು ನೋಡ್ಕೊಂಡು ಪ್ರಾವಿಷನ್ಸ್ ನೋಡಿಕೊಂಡು, ನಾನೀಗ ದಸರಾ ಬ್ಯುಸಿಯಲ್ಲಿದ್ದೆ, ದಸರಾ ಇದರಲ್ಲಿ ಅದಕ್ಕೆ ಹೋಗಿ ಬಂದೆ. ಈಗ ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ಒಂದು ಕಡೆ ತನಿಖೆ ನಡೀತದೆ, ಇಂಥ ಸಂದರ್ಭ ನೀವು ವಾಪಸ್ ತಗೋಬೋದಾ ಸರ್ ಇದನ್ನ ಅಂತ? ಅದ್ರ ಬಗ್ಗೆ ಇನ್ನು ನಾನು ಚೆಕ್ ಮಾಡ್ಕೊಬೇಕು ಪ್ರಾವಿಷನ್ಸ್ ಏನಿದೆ ಅಂತ. ಈಗ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ನಡೀತಾ ಇದೆ ಸರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದರೆ ಹೇಗೆ ಸರ್ ಅಂತ? ಡಾಕ್ಯುಮೆಂಟ್ಸು ಇನ್ನೂ ಏನು ಕೇಳಿಲ್ಲ. ಸಹಕಾರ ಬೇಕು ಅಂತ ಎಲ್ಲ ಇದು ಕೊಡಿ ಅಂತ ಹೇಳಿದ್ದಾರೆ. ಏನು ಕೇಳಿದ್ರು ಅವ್ರು ಕೊಡ್ತೀವಿ ನಾವು. ಸರ್, ಇವತ್ತು ಕೂಡ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಾ ಇದ್ರು. ನಿಮ್ಮ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಹೇಗೆ ಸರ್? ನಮ್ಮ ಅಧಿಕಾರಿಗಳಿಗೆ ಬರಕ್ಕೆ ಹೇಳಿದ್ರು, ಅವ್ರು ಹೋಗಿದ್ದಾರೆ. ನಮ್ಮ SLAO ಮತ್ತು ಟೌನ್ ಪ್ಲಾನಿಂಗ್ ಮೆಂಬರ್ ಎಲ್ಲ ಹೋಗಿದ್ದಾರೆ. ಪಾರ್ವತಿಯವರು ಬಂದರೆ ಕೂತ್ ಪತ್ರ ಕೊಟ್ಟಿಲ್ಲ ಸರ್? ಇಲ್ಲ, ಅವ್ರ ಮಗ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಎಷ್ಟು ದಿವಸ ಆಗ್ಬೋದು ಪ್ರೊಸೀಜರ್ ಮುಗಿಯೋದಕ್ಕೆ ಸರ್? ಅದೇ ಟೈಮ್ ಲೈನ್ ಏನಿಲ್ಲ. ಇವರು ವಿಲ್ ಕಂಪ್ಲೀಟ್ ಇಟ್ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಇದು ಮಾಡ್ತೀವಿ. ಇದಿಷ್ಟು ಮೂಡಾ ಆಯುಕ್ತ ರಘುನಂದನ್ ಅವರ ಮಾತುಗಳು. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಅವರ ತಾಯಿಯ ಪರವಾಗಿ ಪತ್ರವನ್ನು ತಂದುಕೊಟ್ಟಿದ್ದಾರೆ. ನಾನು ಆ ಪತ್ರವನ್ನು ಎಲ್ಲೋ ನಗರಾಭಿವೃದ್ಧಿ ಪ್ರಾಧಿಕಾರದ ಆ್ಯಕ್ಟ್ಗಳ ಪ್ರಕಾರವಾಗಿ ಯಾವ ರೀತಿ ರದ್ದು ಮಾಡಬೇಕು ಅದೆಲ್ಲವನ್ನು ಪರಿಶೀಲನೆ ಮಾಡಿ ಇಲ್ಲೊಂದು 2 ದಿನಗಳಲ್ಲಿ ಆ ಒಂದು ಏನು ಈ ಸಂಬಂಧಪಟ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿರೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತೊಂದು ಕಡೆ ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿಗೆ ಅಧಿಕೃತವಾಗಿ ಪತ್ರ ರವಾನೆ ಆಗಿದೆ. ನಿನ್ನೆ ಸೋಷಿಯಲ್ ಮೀಡಿಯಾಗಳಿಗೆ ಹಾಗೆ ಸುದ್ದಿ ಮಾಧ್ಯಮಗಳಿಗೆ ಪತ್ರವನ್ನ ಬಿಡುಗಡೆಗೊಳಿಸಿದ್ರು ಸಿದ್ದರಾಮಯ್ಯನವರ ಪತ್ನಿ. ಆದರೆ ಹೀಗೆ ಸಾಮಾಜಿಕ ಜಾಲತಾಣ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿ ಆಧಾರದ ಮೇಲೆ ಮೂಡಾ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅಧಿಕೃತವಾದ ಪತ್ರ ಮೂಡಾ ಕೈ ಸೇರಬೇಕಾಗತ್ತೆ. ಹೀಗಾಗಿ ತಾಯಿ ಪರವಾಗಿ ಪುತ್ರ ಯತೀಂದ್ರ ಅವರು ಪತ್ರವನ್ನು ತಲುಪಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಮುಂದಾಗಿ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮೂಡಾ ಆಯುಕ್ತ ರಘುನಂದನ್ ಹೇಳಿಕೆ ನೀಡಿದ್ದಾರೆ. ಕರೆಯ ರದ್ದು ಮಾಡೋದಕ್ಕೆ ಟೈಮ್ ಬಾಂಡ್ ಇಲ್ಲ. ಹಿರಿಯ ಅಧಿಕಾರಿಗಳ ಸಲಹೆ ತೀರ್ಮಾನ ಅದರ ಆಧಾರದ ಮೇಲೆ ಕ್ರಮ ಅಂದಿದ್ದಾರೆ. ಸಿಎಂ ಪತ್ನಿಯವರು 14 ಸೈಟ್ಗಳ ಪಡ್ಕೊಂಡಿದ್ರು. ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಸದ್ಯ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಮೂಡಾ ಆಯುಕ್ತರಾದಂತಹ ರಘುನಂದನ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಪತ್ರವರು ಕೊಟ್ಟರು ಸರ್? ಅದು ಯಾರು ತಂದು ಕೊಟ್ಟರು ಅಂತ ಸರ್? ಇವತ್ತು ಬೆಳಿಗ್ಗೆ ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಓಕೆ, ಅದರಲ್ಲಿ ಆ ಪತ್ರದಲ್ಲಿ ಬೇರೆ ರಿಸಲ್ಟ್ಸ್ ಏನಾದ್ರು ಇದೆ? ಒಂದು ಪತ್ರ ನಿನ್ನೆ ಮೀಡಿಯಲ್ಲಿ ಬಂದಿತ್ತಲ್ಲ, ಅದೇ ಪತ್ರ. ಓಕೆ, ಅದೇ ಪತ್ರ ಕೊಟ್ಟು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅದೆಲ್ಲ ಕ್ರಯನ ರದ್ದು ಮಾಡುವಂಥದ್ದು? ನಾನು ಈಗ ಏನೇನಿದೆ ಆ್ಯಕ್ಟ್ ಏನಿರುತ್ತೆ, ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಓಕೆ, ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಈ ಪ್ರೊಸೀಜರ್ ಮುಗಿಯೋದಕ್ಕೆ? ಟೈಮ್ ಲೈನ್ ಏನಿಲ್ಲ ಅದಕ್ಕೆ. ಎನಿ ಟೈಮ್ ಅದು ನೋಡ್ಕೊಂಡು ಪ್ರಾವಿಷನ್ಸ್ ನೋಡಿಕೊಂಡು, ನಾನೀಗ ದಸರಾ ಬ್ಯುಸಿಯಲ್ಲಿದ್ದೆ, ದಸರಾ ಇದರಲ್ಲಿ ಅದಕ್ಕೆ ಹೋಗಿ ಬಂದೆ. ಈಗ ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ಒಂದು ಕಡೆ ತನಿಖೆ ನಡೀತದೆ, ಇಂಥ ಸಂದರ್ಭ ನೀವು ವಾಪಸ್ ತಗೋಬೋದಾ ಸರ್ ಇದನ್ನ ಅಂತ? ಅದ್ರ ಬಗ್ಗೆ ಇನ್ನು ನಾನು ಚೆಕ್ ಮಾಡ್ಕೊಬೇಕು ಪ್ರಾವಿಷನ್ಸ್ ಏನಿದೆ ಅಂತ. ಈಗ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ನಡೀತಾ ಇದೆ ಸರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದರೆ ಹೇಗೆ ಸರ್ ಅಂತ? ಡಾಕ್ಯುಮೆಂಟ್ಸು ಇನ್ನೂ ಏನು ಕೇಳಿಲ್ಲ. ಸಹಕಾರ ಬೇಕು ಅಂತ ಎಲ್ಲ ಇದು ಕೊಡಿ ಅಂತ ಹೇಳಿದ್ದಾರೆ. ಏನು ಕೇಳಿದ್ರು ಅವ್ರು ಕೊಡ್ತೀವಿ ನಾವು. ಸರ್, ಇವತ್ತು ಕೂಡ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಾ ಇದ್ರು. ನಿಮ್ಮ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಹೇಗೆ ಸರ್? ನಮ್ಮ ಅಧಿಕಾರಿಗಳಿಗೆ ಬರಕ್ಕೆ ಹೇಳಿದ್ರು, ಅವ್ರು ಹೋಗಿದ್ದಾರೆ. ನಮ್ಮ SLAO ಮತ್ತು ಟೌನ್ ಪ್ಲಾನಿಂಗ್ ಮೆಂಬರ್ ಎಲ್ಲ ಹೋಗಿದ್ದಾರೆ. ಪಾರ್ವತಿಯವರು ಬಂದರೆ ಕೂತ್ ಪತ್ರ ಕೊಟ್ಟಿಲ್ಲ ಸರ್? ಇಲ್ಲ, ಅವ್ರ ಮಗ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಎಷ್ಟು ದಿವಸ ಆಗ್ಬೋದು ಪ್ರೊಸೀಜರ್ ಮುಗಿಯೋದಕ್ಕೆ ಸರ್? ಅದೇ ಟೈಮ್ ಲೈನ್ ಏನಿಲ್ಲ. ಇವರು ವಿಲ್ ಕಂಪ್ಲೀಟ್ ಇಟ್ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಇದು ಮಾಡ್ತೀವಿ.
ಇದಿಷ್ಟು ಮೂಡ ಆಯುಕ್ತ ರಘುನಂದನ್ ಅವರ ಮಾತುಗಳು. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಅವರ ತಾಯಿಯ ಪರವಾಗಿ ಪತ್ರವನ್ನು ತಂದುಕೊಂಡಿದ್ದಾರೆ. ನಾನು ಆ ಪತ್ರವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಆ್ಯಕ್ಟ್ಗಳ ಪ್ರಕಾರವಾಗಿ ಯಾವ ರೀತಿ ರದ್ದು ಮಾಡಬೇಕು ಅದೆಲ್ಲವನ್ನು ಪರಿಶೀಲನೆ ಮಾಡಿ ಇಲ್ಲೊಂದು 2 ದಿನಗಳಲ್ಲಿ ಆ ಒಂದು ಈ ಸಂಬಂಧಪಟ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿರೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತೊಂದು ಕಡೆ ಮೂಡಾಗೆ ಸಿಎಂ ಪತ್ನಿಯಿಂದ 14 ಸೈಟ್ಗಳು ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕಚೇರಿಗೆ ಅಧಿಕೃತವಾಗಿ ಪತ್ರ ರವಾನೆ ಆಗಿದೆ. ನಿನ್ನೆ ಸೋಷಿಯಲ್ ಮೀಡಿಯಾಗಳಿಗೆ ಹಾಗೆ ಸುದ್ದಿ ಮಾಧ್ಯಮಗಳಿಗೆ ಪತ್ರವನ್ನ ಬಿಡುಗಡೆಗೊಳಿಸಿದ್ರು ಸಿದ್ದರಾಮಯ್ಯನವರ ಪತ್ನಿ. ಆದರೆ ಹೀಗೆ ಸಾಮಾಜಿಕ ಜಾಲತಾಣ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿ ಆಧಾರದ ಮೇಲೆ ಮೂಡಾ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅಧಿಕೃತವಾದ ಪತ್ರ ಮೂಡಾ ಕೈ ಸೇರಬೇಕಾಗತ್ತೆ. ಹೀಗಾಗಿ ತಾಯಿ ಪರವಾಗಿ ಪುತ್ರ ಯತೀಂದ್ರ ಅವರು ಪತ್ರವನ್ನು ತಲುಪಿಸಿದ್ದಾರೆ. ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಮುಂದಾಗಿ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮೂಡಾ ಆಯುಕ್ತ ರಘುನಂದನ್ ಹೇಳಿಕೆ ನೀಡಿದ್ದಾರೆ. ಕರೆಯ ರದ್ದು ಮಾಡೋದಕ್ಕೆ ಟೈಮ್ ಬಾಂಡ್ ಇಲ್ಲ. ಹಿರಿಯ ಅಧಿಕಾರಿಗಳ ಸಲಹೆ ತೀರ್ಮಾನ, ಅದರ ಆಧಾರದ ಮೇಲೆ ಕ್ರಮ ಅಂದಿದ್ದಾರೆ. ಸಿಎಂ ಪತ್ನಿಯವರು 14 ಸೈಟ್ಗಳ ಪಡ್ಕೊಂಡಿದ್ರು. ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಸದ್ಯ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಮೂಡಾ ಆಯುಕ್ತರಾದಂತಹ ರಘುನಂದನ್ ಇದರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಆ ಪತ್ರವನ್ನು ಕೊಟ್ಟರು ಸರ್? ಅದು ಯಾರು ತಂದು ಕೊಟ್ಟರು ಅಂತ ಸರ್? ಇವತ್ತು ಬೆಳಿಗ್ಗೆ ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಓಕೆ, ಅದರಲ್ಲಿ ಆ ಪತ್ರದಲ್ಲಿ ಬೇರೆ ರಿಸಲ್ಟ್ಸ್ ಏನಾದ್ರು ಇದೆ? ಒಂದು ಪತ್ರ ನಿನ್ನೆ ಮೀಡಿಯಲ್ಲಿ ಬಂದಿತ್ತಲ್ಲ, ಅದೇ ಪತ್ರ. ಓಕೆ, ಅದೇ ಪತ್ರ ಕೊಟ್ಟು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅದೆಲ್ಲ ಕ್ರಯ ರದ್ದು ಮಾಡುವಂಥದ್ದು? ನಾನು ಈಗ ಏನೇನಿದೆ ಆ್ಯಕ್ಟ್ ಏನಿರುತ್ತೆ, ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಓಕೆ, ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಈ ಪ್ರೊಸೀಜರ್ ಮುಗಿಯೋದಕ್ಕೆ? ಟೈಮ್ ಲೈನ್ ಏನಿಲ್ಲ ಅದಕ್ಕೆ. ಎನಿ ಟೈಮ್ ಅದು ನೋಡ್ಕೊಂಡು ಪ್ರಾವಿಷನ್ಸ್ ನೋಡಿಕೊಂಡು, ನಾನೀಗ ದಸರಾ ಬ್ಯುಸಿಯಲ್ಲಿದ್ದೆ, ದಸರಾ ಇದರಲ್ಲಿ ಅದಕ್ಕೆ ಹೋಗಿ ಬಂದೆ. ಈಗ ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ಒಂದು ಕಡೆ ತನಿಖೆ ನಡೀತದೆ, ಇಂಥ ಸಂದರ್ಭ ನೀವು ವಾಪಸ್ ತಗೋಬೋದಾ ಸರ್ ಇದನ್ನ ಅಂತ? ಅದ್ರ ಬಗ್ಗೆ ಇನ್ನು ನಾನು ಚೆಕ್ ಮಾಡ್ಕೊಬೇಕು ಪ್ರಾವಿಷನ್ಸ್ ಏನಿದೆ ಅಂತ. ಈಗ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ನಡೀತಾ ಇದೆ ಸರ್. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದರೆ ಹೇಗೆ ಸರ್ ಅಂತ? ಡಾಕ್ಯುಮೆಂಟ್ಸು ಇನ್ನೂ ಏನು ಕೇಳಿಲ್ಲ. ಸಹಕಾರ ಬೇಕು ಅಂತ ಎಲ್ಲ ಇದು ಕೊಡಿ ಅಂತ ಹೇಳಿದ್ದಾರೆ. ಏನು ಕೇಳಿದ್ರು ಅವ್ರು ಕೊಡ್ತೀವಿ ನಾವು. ಸರ್, ಇವತ್ತು ಕೂಡ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಾ ಇದ್ರು. ನಿಮ್ಮ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಹೇಗೆ ಸರ್? ನಮ್ಮ ಅಧಿಕಾರಿಗಳಿಗೆ ಬರಕ್ಕೆ ಹೇಳಿದ್ರು, ಅವ್ರು ಹೋಗಿದ್ದಾರೆ. ನಮ್ಮ SLAO ಮತ್ತು ಟೌನ್ ಪ್ಲಾನಿಂಗ್ ಮೆಂಬರ್ ಎಲ್ಲ ಹೋಗಿದ್ದಾರೆ. ಪಾರ್ವತಿ ಅವರು ಬಂದರೆ ಕೂತ್ ಪತ್ರ ಕೊಟ್ಟಿಲ್ಲ ಸರ್? ಇಲ್ಲ, ಅವ್ರ ಮಗ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ. ಎಷ್ಟು ದಿವಸ ಆಗ್ಬೋದು ಪ್ರೊಸೀಜರ್ ಮುಗಿಯೋದಕ್ಕೆ ಸರ್? ಅದೇ ಟೈಮ್ ಲೈನ್ ಏನಿಲ್ಲ. ಇವರು ವಿಲ್ ಕಂಪ್ಲೀಟ್ ಇಟ್ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದು ಮಾಡ್ತೀವಿ. ಇದಿಷ್ಟು ಮೂಡಾ ಆಯುಕ್ತ ರಘುನಂದನ್ ಅವರ ಮಾತುಗಳು. ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಅವರ ತಾಯಿಯ ಪರವಾಗಿ ಪತ್ರವನ್ನು ತಂದುಕೊಂಡಿದ್ದಾರೆ. ನಾನು ಆ ಪತ್ರವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಆ್ಯಕ್ಟ್ಗಳ ಪ್ರಕಾರವಾಗಿ ಯಾವ ರೀತಿ ರದ್ದು ಮಾಡಬೇಕು ಅದೆಲ್ಲವನ್ನು ಪರಿಶೀಲನೆ ಮಾಡಿ ಇಲ್ಲೊಂದು 2 ದಿನಗಳಲ್ಲಿ ಆ ಒಂದು ಈ ಸಂಬಂಧಪಟ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿರೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.